ಆರ್ ಸಿ ಬಿ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಅದನ್ನ ಯೂಸು ಮಾಡ್ತಿಲ್ಲ, ಈ ಕಡೆ ತುಪ್ಪನೂ ಮಾಡ್ತಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಅದೇ ತರ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಅಲ್ಲಿ ಆಗ್ತಾ ಇರೋದು ಪ್ಲೇಯಿಂಗ್ 11 ಕೂಡ. ಬಿಕಾಸ್ ಈ ಒಂದು ಸೀಸನ್ 4 ಗೇಮ್ ಇದೆ, 4ರಲ್ಲಿ 2 ಗೆಲ್ಲೇಬೇಕು ನಾವು ಪ್ಲೇ ಆಫ್ ಹೋಗ್ಬೇಕು ಅಂತ ಹೇಳಿದ್ರೆ. ಸೊ ಎಲ್ಲಿ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಂತೂ ಯಾರ್ಯಾರು ಸೋಲಿಸ್ತಾ ಇದ್ದಾರೆ, ಯಾರ್ಯಾರ ಮೇಲೆ ಬರ್ತಾ ಇದ್ದಾರೆ. ಜಿ ಟಿ ಅಂತೂ ನಿನ್ನೆ ಟೇಬಲ್ ಟಾಪ್ 2 ಬಂದ್ಬಿಟ್ಟಿದ್ದಾರೆ. ಇವಾಗ ಆರ್ ಸಿ ಬಿ ಏನಾದ್ರು ಇವತ್ತಿನ ಎಮ್ ಐ ಅಗೇನ್ಸ್ಟ್ ಮ್ಯಾಚ್ ಸೋತ್ರೆ ನಿಜವಾಗ್ಲೂ ಢಮಾರ ಈ ಒಂದು ಸೀಸನ್ ಏನ್ ಬೇಕಿದ್ರು ಆಗ್ಬೋದು. ಬಟ್ ಆರ್ ಸಿ ಬಿ ಇಲ್ಲಿಗೆ ಎಚ್ಚೆತ್ಕೊಂಡು ಈ 4 ಜನ ಪ್ಲೇಯರ್ನ ಚೇಂಜ್ ಮಾಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಿಕಾಸ್ ಈ 4 ಜನಕ್ಕೆ ತುಂಬಾ ಚಾನ್ಸ್ ಆಯಿತು, ಬಟ್ ಇವ್ರನ್ನ ಪರ್ಫಾರ್ಮೆನ್ಸ್ ಅಂತೂ ಬರ್ತಿಲ್ಲ. ಇವ್ರನ್ನ ಕೂರಿಸಿ ಇವ್ರನ್ನ ತಗೋಬರ್ಬೇಕು. ಬಿಕಾಸ್ ಯಾಕಂತ ಹೇಳಿದ್ರೆ ನಿಮ್ಗೆ ನೇಮ್ ಹೇಳ್ಬಿಡ್ತೀನಿ, ನಿಮ್ಮ ತಲೆನೂ ಕೂಡ ಅದೇ ಇರುತ್ತೆ. ಫಸ್ಟ್ ಒನ್ ಜೋಕಬ್ ಬೆಥೆಲ್, ಸೆಕೆಂಡ್ ಪ್ಲೇಯರ್ ಜಿತೇಶ್ ಶರ್ಮಾ, 3ನೇ ಪ್ಲೇಯರ್ ರೊಮಾರಿಯೋ ಸೆಫರ್ಡ್, 4ನೇ ಪ್ಲೇಯರು ರಸಿಕ್ದಾರ್ ಸಲಾಮ್. ಬಿಕಾಸ್ ಈ 4 ಜನಕ್ಕೆ ತುಂಬಾ ಚಾನ್ಸ್ ಆಯಿತು. ಓಕೆ, ಇವ್ರಿಗೆ ಅಪ್ ಅಂಡ್ ಡೌನ್ಸ್ ಆಗಿದೆ, ಬಟ್ ಸ್ಟಿಲ್ ಇಲ್ಲಿ 3 ಜನ ಅಂತೂ ಪರ್ಫಾರ್ಮ್ ಅಂತೂ ಮಾಡ್ತಿಲ್ಲ. ಬಿಕಾಸ್ ಇವ್ರನ್ನ ಕೂರಿಸ್ಬೇಕು, ಅಟ್ಲೀಸ್ಟ್ 3 ಜನ ಕೂರಿಸ್ಬಿಟ್ಟು ಬೇರೆ ಪ್ಲೇಯರ್ಗೆ ಚಾನ್ಸ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಈ 4 ಜನ ಪ್ಲೇಯರ್ಸ್ ಬಗ್ಗೆ ಕಂಪ್ಲೀಟ್ ಬೇರೆ ಕ್ರಿಕೆಟ್ ಎಲ್ಲರೂ ಕೂಡ ಅನಲೈಸ್ ಮಾಡಿರ್ತಾರೆ. ನಿಮಗೆ ಈ ಒಂದು ಬಿಗ್ ಸ್ಟೇಜಸ್ ಅಲ್ಲಿ ಬೇರೆ ಪ್ಲೇಯರ್ಸ್ ಹೆಂಗ್ ಅನಲೈಸ್ ಮಾಡ್ತಾರೆ ಅಂತಂದ್ರೆ ಫಾರ್ಮ್ ಅಲ್ಲಿ ಇವ್ರನ್ನ ಹೆಂಗೆ ಔಟ್ ಮಾಡಬೇಕು ಅಂತ ಅನಲೈಸ್ ಮಾಡ್ತಾರೋ, ಇವರ ಈ ಒಂದು ಫಾರ್ಮ್ ಅಲ್ಲಿ ಇರೋ ಈ ತರ ಪ್ಲೇಯರ್ಗಳನ್ನ ಕಂಪ್ಲೀಟ್ ಆಗಿ ಅವ್ರು ಇನ್ನ ಕೆಳಗೆ ಕುಗ್ಗಿಸ್ಬೇಕು ಅಂತಾನೆ ಒಂಥರ ಅನಲೈಸ್ ಮಾಡಿರ್ತಾರೆ. ಬಿಕಾಸ್ ಈಗ 10 ಮ್ಯಾಚ್ ಆಗಿದೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಚಾನ್ಸು. 10 ಮ್ಯಾಚಸ್ ಅಲ್ಲಿ ಏನೇನು ಪರ್ಫಾರ್ಮ್ ಮಾಡಿದರೆ, ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಇವ್ರನ್ನ ಎಲ್ಲಿ ಔಟ್ ಮಾಡಬೇಕು, ವೀಕ್ನೆಸ್ ಏನು, ಸ್ಟ್ರೆಂತ್ ಎಲ್ಲ ಕೂಡ ತಿಳ್ಕೊಂಡಿರ್ತಾರೆ, ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಈ 4 ಜನ ಕೂರಿಸ್ಬಿಟ್ಟು ಇವ್ರನ್ನ ಬದಲಾಗಿ 4 ಜನ ಹಾಕೊಂಡ್ರೆ ಅವ್ರ ಬಗ್ಗೆ ಅಷ್ಟೊಂದು ಅನಲೈಸ್ ಮಾಡಿರಲ್ಲ. ಬಿಕಾಸ್ ಮಾಡಿದ್ರು ಕೂಡ ಅವರು ಸ್ಟ್ರೈಟ್ ಅವೇ ಬಂದು ಪ್ಲೇಯಿಂಗ್ ಆಡಿದ್ರೆ ಯಾವ ಥರ ಶಾಕ್ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ನಂಬಕ್ಕೂ ಆಗಲ್ಲ. ಆಪೋನೆಂಟ್ ಟೀಮ್ಗೆ ಏನಾಗ್ತದೆ ಅಂತಲೇ ಗೊತ್ತಾಗಲ್ಲ. ಆ ಥರ ಒಂದು ರಣತಂತ್ರನ ಯೂಸ್ ಮಾಡಬೇಕು ಆರ್ ಸಿ ಬಿ ಇವತ್ತಿನ ಮ್ಯಾಚಲ್ಲಿ. ಸೊ ಫಸ್ಟು ಜೋಕಬ್ ಬೆಥೆಲ್ ಬದಲಿಗೆ ನಮಗೆ ಜಾರ್ಡನ್ ಕಾಕ್ಸ್ ಬರಬೇಕು. ಯಾಕಂತ ಹೇಳಿದ್ರೆ ಜೋಕಬ್ ಬೆಥೆಲ್ಗೆ ಆಲ್ರೆಡಿ 4 ಚಾನ್ಸ್ನ ಕೊಟ್ಟಾಯಿತು ಈ ಒಂದು ಸೀಸನ್ನು. ಸೊ ಪಿಲ್ಸೌಟ್ ಹೋದ್ಮೇಲಂತೂ ಇವ್ರ ಕಡೆಯಿಂದ ಓಪನಿಂಗಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. T20 ವರ್ಲ್ಡ್ ಕಪ್ ಅಲ್ಲೋಕೆ ಚೆನ್ನಾಗಿ ಆಡಿದ್ರು, ಸ್ಟಾರ್ಟಿಂಗ್ ಎಲ್ಲ ಅವ್ರನ್ನ ಕರ್ಕೊಬರ್ಬೇಕು ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾ ಇದ್ರು. ಬಟ್ ಎಲ್ಲಿ 4 ಮ್ಯಾಚ್ ಆಯಿತು, ಏನು ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ಆ್ಯಂಡ್ ಜಾರ್ಡನ್ ಕಾಕ್ಸ್ನ ಸ್ಟ್ರೈಟ್ ಅವೇ ಕರ್ಕೊಬಂದರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಿಕ್ತಂಗೆ ಆಗುತ್ತೆ. ಆ್ಯಂಡ್ ಜಿತೇಶ್ ಶರ್ಮಾನ ಕೂರಿಸ್ಬೋದು. ಜಿತೇಶ್ ಶರ್ಮಾಗೆ 10 ಮ್ಯಾಚ್ ಆಯಿತು, 10ರಲ್ಲಿ 8 ಇನ್ನಿಂಗ್ಸ್ ಆಡಿದ್ದಾರೆ. ಬ್ಯಾಟಿಂಗಲ್ಲಿ 64 ರನ್ ನೋಡಿದ್ದಾರೆ ಟೋಟಲ್ ಆಗಿ. ಆ್ಯಂಡ್ ಅವರೇಜ್ ಇರೋದು 6 ರನ್ನು. ಇದನ್ನ ಯಾರು ಕೇಳ್ತಾರೆ? ಜಿತೇಂದ್ರ ಶರ್ಮಾ ಆಕ್ಚುಲಿ ಫಿನಿಶ್ ಮಾಡಬೇಕಾಗಿತ್ತು. ಓಕೆ, ಲಾಸ್ಟ್ ಸೀಸನ್ ಕೂಡ ಇವರಿಗೆ ಅದೇ ಥರ ಆಯಿತು. ಓಕೆ, ಲಾಸ್ಟ್ ಸೀಸನು ಎಂಡ್ ಆಫ್ ದ ಸೀಸನಲ್ಲಿ ಬಂದ್ಬಿಟ್ಟು ಆರ್ ಸಿ ಬಿಗೆ ರನ್ಸ್ನ ಹೊಡೆದ್ರು, ಕಪ್ನ ಗೆಲ್ಸ್ಕೊಟ್ರು. ಓಕೆ, ಬಟ್ ಈ ಒಂದು ಸೀಸನ್ ಅದೇ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಈ ಒಂದು ಸೀಸನ್ ಅದೇ ಥರ ಆಗುತ್ತೆ ಅಂತ, ಅದೇನು ಮಿರಾಕಲ್ಲ, ಅದೇ ಥರ ಆಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಆಗ್ಲೂಬೋದು, ಆಗದೇನೂ ಇರ್ಬೋದು. ಬಟ್ ಇವ್ರನ್ನ ಸ್ಟ್ರೈಟ್ ಅವೇ ಜಿತೇಶ್ ಶರ್ಮನ ಕೂರಿಸ್ಬಿಟ್ಟು ವೆಂಕಟೇಶ್ವರನ್ನ ಕರ್ಕೊಬರ್ಬೇಕು. ವೆಂಕಟೇಶ್ವರ್ಗೆ ಈ ಒಂದು ಸೀಸನ್ ಸಿಕ್ಕಿರೋದು 2 ಸಲ ಬ್ಯಾಟಿಂಗು, ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ಆರ್ ಸಿ ಬಿ ತಗೊಂಡಿದ್ದಾರೆ. ಸೊ ಆರ್ ಸಿ ಬಿಗೆ ತುಂಬ ಆಪ್ಷನ್ಸ್ ಇದೆ, ಬಟ್ ಅದನ್ನು ಯೂಸ್ ಮಾಡ್ಕೋತಲ್ಲ. ಆ್ಯಂಡ್ 3ನೇ ಪ್ಲೇಯರು ರೊಮಾರಿಯೋ ಸೆಫರ್ಡ್ನ ಇಟ್ಕೊಂಡಿರೋದು ಆರ್ ಸಿ ಬಿಗೆ ಒಳ್ಳೆ ಫಿನಿಶ್ ಮಾಡಲಿ ಅಂತ. ಮತ್ತು ಬೌಲಿಂಗಲ್ಲೂ ಕೂಡ ಯಾವುದಾದ್ರೂ ಇವಾಗ ಆರ್ ಸಿ ಬಿಗೆ ಚೆನ್ನಾಗಿ ಆಗ್ತಿಲ್ಲ, ಯಾರು ಇಂಪಾರ್ಟೆಂಟ್ ಬೌಲರ್ಸು ಭುವನೇಶ್ವರ್ ಕುಮಾರ್, ಜೋಸೆಫ್ ಜಲ್ಬುಡ್ ಮತ್ತು ರಸಿಕ್ ಸಲಾಮ್ ಈ ಥರ ಬೌಲರ್ಸ್ ಏನಾದರೂ ಆಗ್ತಿಲ್ಲ ಅಂತ ಹೇಳಿದ್ರೆ ಇವ್ರನ್ನ ಒಂದು ಇಂಪ್ಯಾಕ್ಟ್ ಆಗಿ ಬೌಲಿಂಗ್ ಆ ಕಡೆಗೆ ಇಟ್ಕೊಂಡಿರೋದು ಆರ್ ಸಿ ಬಿ ಪ್ಲೇಯಿಂಗ್ 11ನಲ್ಲಿ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾನೆ ಇಲ್ಲ. ಇಲ್ಲಿ ರೊಮಾರಿಯೋ ಸೆಫರ್ಡ್ ಅಂತೂ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಈ ಕಡೆ. ಆ್ಯಂಡ್ ಬೌಲಿಂಗಲ್ಲಂತೂ ಕೇಳಂಗೇ ಇಲ್ಲ. ಬೌಲಿಂಗಲ್ಲಿ 1 ಓವರ್ ಹಾಕ್ತಾರೆ, ಹೊಡ್ಸ್ಕೋತಾರೆ. 1 ಓವರ್ ಹಾಕಿದ್ರೆ ಮಿನಿಮಮ್ 20 ರನ್ ಕೊಡ್ತಾರೆ. ಎವ್ರಿ ಮ್ಯಾಚ್ 20 ರನ್ ಕೊಟ್ಟಿದ್ದಾರೆ ಒಂದೊಂದು ಓವರಲ್ಲಿ. 1 ಓವರ್ಗೆ 20 ರನ್ ಕೊಡಬೇಕು ಅಂತ ಹೇಳಿದ್ರೆ ಇವ್ರನ್ನ ಕೂರಿಸ್ಬಿಟ್ಟು ಇವ್ರ ಜಾಗದಲ್ಲಿ ನಾವು ಮಂಗೇಶ್ ಯಾದವ್ನ ತಗೋಬರ್ಬೋದು. ಮಂಗೇಶ್ ಯಾದವ್ ಬೇಡ, ಓಕೆ, ಫಾರಿನ್ ಪ್ಲೇಯರ್ ಅಂತ ತಗೋಬರ್ಬೋದು. ಜೋಕಬ್ ಡಫಿ ಇದ್ದಾರೆ. ಜೋಕಬ್ ಡಫಿ ಲಾಸ್ಟ್ 2 ಮ್ಯಾಚ್ ಚಾನ್ಸ್ ಕೊಟ್ಟರು, ಅವ್ರಿಗೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದು. ಜೋಸೆಫ್ ಇದ್ದಾಗ ಇಲ್ದಿರಾಗ ಅವರು ಬಂದ್ಬಿಟ್ಟು ಆರ್ ಸಿ ಬಿಗೆ ಪರ್ಫಾರ್ಮ್ ಮಾಡ್ತಾರೆ. 2 ಮ್ಯಾಚ್ನ ಗೆಲ್ಸ್ಕೊಡ್ತಾರೆ, 3 ವಿಕೆಟನ್ನು ತಗೊಂಡು. ಸೊ ಇಂಥ ಪ್ಲೇಯರ್ಸ್ನ ಪರ್ಫಾರ್ಮ್ ಮಾಡೋ ಪ್ಲೇಯರ್ಸ್ನ ಆಚೆ ಕೂರಿಸ್ಬಿಟ್ಟು ಪರ್ಫಾರ್ಮ್ ಮಾಡ್ತಾರೋದು ಅವ್ರಿಗೆ ಚಾನ್ಸ್ ಕೊಡ್ತಾ ಇದೀವಿ. ಆರ್ ಸಿ ಬಿಗೆ ನಾನು ಹೇಳ್ತಾ ಇರೋದು ಈ ಒಂದು ಚೇಂಜಸ್ನ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ಸೋಲ್ತೀರಾ ಅಂತಲ್ಲ, ಅಟ್ಲೀಸ್ಟ್ 1 ಮ್ಯಾಚ್ ಟ್ರೈ ಮಾಡಬೇಕಲ್ವ, ಏನಾಗುತ್ತೋ ನೋಡೋದು. 1 ಮ್ಯಾಚು ಓಕೆ, ಇನ್ನೊಬ್ರು ರಸಿಕ್ದಾರ್ ಸಲಾಮ್ ಈ ಒಬ್ಬ ಪ್ಲೇಯರ್ನ ಕೂರಿಸ್ಬೇಕು. ಯಾಕಂತ ಹೇಳಿದ್ರೆ ಓಕೆ, ಇವರು ಇಲ್ಲಿವರೆಗೂ ಡೆಲಿವರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆರ್ ಸಿ ಬಿಗೆ ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾರೆ. ಆ್ಯಂಡ್ ಅವ್ರ ಕಡೆಯಿಂದ ಒಳ್ಳೊಳ್ಳೆ ವೇರಿಯೇಷನ್ಸ್ ಇದೆ, ಎಲ್ಲ ಇದೆ. ಬಟ್ ಇವ್ರನ್ನ ಕೂರಿಸ್ಬಿಟ್ಟು ಇನ್ನೊಬ್ಬ ಆಪ್ಷನ್ ಇದೆ ಇವರಿಗೆ. ಓಕೆ, ರಸಿಕ್ದಾರ್ ಜಸ್ಟ್ ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗ್ ಕೂಡ ಆಡಲ್ಲ. ಇವ್ರನ್ನ ಕೂರಿಸಿದ್ರೆ ಮಂಗೇಶ್ ಯಾದವ್ನ ಕರ್ಕೊಬರ್ಬೋದು. ಮಂಗೇಶ್ ಯಾದವ್ ಎಂಥ ಪ್ಲೇಯರು, ಅವರಂತೂ ಮಧ್ಯಪ್ರದೇಶ ಪ್ರೀಮಿಯರ್ ಲೀಗಲ್ಲಂತೂ ಸಕ್ಕದ ಯಾರ್ಕರ್ ಕಿಂಗ್ ಅಂತಲೇ ಹೆಸರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬ್ಯಾಟಿಂಗಲ್ಲೂ ಕೂಡ ಆಡ್ತಾರೆ. ಆರ್ ಸಿ ಬಿ ಏನಾದರೂ ಇವ್ರನ್ನ ಕರ್ಕೊಬಂದರೆ ಬ್ಯಾಟಿಂಗು ಸಿಕ್ತಂಗೆ ಆಗುತ್ತೆ, ಬೌಲಿಂಗು ಸಿಕ್ತಂಗೆ ಆಗುತ್ತೆ, ಡೆತ್ ಓವರ್ಸ್ ಕೂಡ ಬೌಲಿಂಗ್ ಆಗಿಸ್ಬೋದು. ಈ ಥರ ತುಂಬ ಆಪ್ಷನ್ ಇದೆ ಆರ್ ಸಿ ಬಿಗೆ. ಆ್ಯಂಡ್ ಶ್ರೇಯಸ್ ಶರ್ಮನು ಬೇಕಿದ್ರೆ ಕೂರಿಸ್ಬೋದು, ಅವ್ರನ್ನ ಕೂರಿಸ್ಬಿಟ್ಟು ಸ್ವಪ್ನಿಲ್ ಸಿಂಗು ಕೂಡ ಕರ್ಕೊಬರ್ಬೋದು. ಸೊ ಆರ್ ಸಿ ಬಿಗೆ ಅಂತೂ ಬ್ಯಾಕಪ್ ಪ್ಲೇಯರ್ಸ್ ತುಂಬ ಜನ ಇದ್ದಾರೆ. ಬಟ್ ಆರ್ ಸಿ ಬಿ ಇವ್ರನ್ನ ಟ್ರೈ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ಆರ್ ಸಿ ಬಿ ಟ್ರೈ ಮಾಡಲೇಬೇಕು.
ಮಾಡಿಲ್ಲ ಅಂದರೆ ಆಪ್ಷನ್ನೇ ಇಲ್ಲ. ಈ ಒಂದು ಮ್ಯಾಚಲ್ಲಿ ಎಮ್ ಐ ಅಗ್ರೆಸ್ಟ್ ಗೆಲ್ಲಬೇಕು ಅಂತ ಹೇಳಿದ್ರೆ ಎಮ್ ಐಗೆ ಇಲ್ಲಿಂದ ಕಳ್ಕೊಳ್ಳೋದೇನಿಲ್ಲ, ಅವ್ರು ಫ್ರೀಯಾಗಿ ಆಡ್ತಾರೆ. ಬಿಕಾಸ್ ರೋಹಿತ್ ಶರ್ಮಾ ಆಲ್ರೆಡಿ ಬಂದಂತೂ ಹಂಗೆ ಲಾಸ್ಟ್ ಮ್ಯಾಚ್ LSG ಅಗ್ನೆಸ್ಟ್ ಹೆಂಗೆ ಹೊಡಿದ್ರು, ಸೊ 230 ಕೂಡ ಚೇಸ್ ಮಾಡಿದ್ರು. ಎಮ್ ಐ ಎಲ್ಲೋ ಇದ್ರು, ಇವಾಗ ರೋಹಿತ್ ಶರ್ಮಾ ಬಂದಮೇಲಂತೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಈ ಚೇಂಜಸ್ ಆದರೆ ಚೆನ್ನಾಗಿರುತ್ತೆ. ಇಲ್ಲ ಅಟ್ಲೀಸ್ಟ್ 4-5 ಚೇಂಜಸ್ ಎಲ್ಲ ಬೇಡ, ಅಟ್ಲೀಸ್ಟ್ 3 ಚೇಂಜ್ ಮಾಡಬೇಕು. ಜೋರ್ಡನ್ ಕಾಕ್ಸ್ ಕರ್ಕೊಬರ್ಬೇಕು, ವೆಂಕಟೇಶ್ ಅಯ್ಯರ್ ಕರ್ಕೊಬರ್ಬೇಕು, ಆ್ಯಂಡ್ ಜೋಕೋಬ್ ಡಫಿ ಕರ್ಕೊಬಂದರೆ ಇಲ್ಲಿ ಎಲ್ಲನೂ ಕೂಡ ಅಲ್ಲಿಗೆ ಸಾಲ್ಟ್ ಔಟ್ ಆಗಿಬಿಡುತ್ತೆ. ಆ್ಯಂಡ್ RCB ಇನ್ನು ಎಕ್ಸ್ಟ್ರಾ ಬ್ಯಾಟಿಂಗ್ ಸಿಗುತ್ತೆ, ಎಕ್ಸ್ಟ್ರಾ ಬೌಲಿಂಗ್ ಕೂಡ ಸಿಗುತ್ತೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬೇಕಿರೋ ಯೂಸ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಇದೆ, ನೋಡೋದು ಏನು ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ 4 ಚೇಂಜಸಲ್ಲಿ ಅಟ್ಲೀಸ್ಟ್ 3 ಚೇಂಜಸ್ ಆದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ತಲೆಯಲ್ಲಿ ಕೂಡ ಅದೇ ಇರುತ್ತೆ. ಸೊ ಕಾಮೆಂಟ್ ಮಾಡಿ ನಿಮ್ಗೇನಾಗಬೇಕಂತ.